ವಿಮಾನಗಳು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿಯೇ ಅಟ್ಲಾಂಟಿಕ್ ಸಾಗರದ ಮೂಲಕ ಯಾಕೆ ಪ್ರಯಾಣಿಸ್ತವೆ ಎಂದು ನಿಮ್ಗೇನಾದ್ರೂ ಗೊತ್ತಿದೆಯಾ? ವಾಸ್ತವವಾಗಿ ಈ ವಿಮಾನಗಳು ಕತ್ತಲಾದ ನಂತರವೇ ಹೆಚ್ಚಾಗಿ ಅಟ್ಲಾಂಟಿಕ್ ಸಮುದ್ರವನ್ನ ದಾಟಲು ಕೆಲವು ಆಸಕ್ತಿದಾಯಕ ಕಾರಣಗಳಿವೆ. ಅವು ಏನೆಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಪಂಚದ ವಿಮಾನಯಾನದಲ್ಲಿ ಅತ್ಯಂತ ಬ್ಯುಸಿಯಾಗಿರುವ ಮಾರ್ಗಗಳಲ್ಲಿ ನಾರ್ತ್ ಅಟ್ಲಾಂಟಿಕ್ ರೂಟ್ ಕೂಡ ಒಂದು. ಡೆಲ್ಟಾ, ಅಮೆರಿಕನ್ ಏರ್ಲೈನ್ಸ್, ಯುನೈಟೆಡ್, ಬ್ರಿಟಿಷ್ ಏರ್ವೇಸ್, ಲುಫ್ತಾನ್ಸಾ ದಂತಹ ಸಂಸ್ಥೆಗಳು ಪ್ರತಿ ವರ್ಷ $1 ಬಿಲಿಯನ್ ಆದಾಯ ತರುವ ಈ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸ್ತವೆ. ಕೊರೋನಾದ ನಂತರ ಪ್ರಯಾಣಿಕರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದ್ರಿಂದ 2023ರಲ್ಲಿ ಒಂದೇ ವರ್ಷದಲ್ಲಿ ಅಮೆರಿಕ ಮತ್ತು ಯುರೋಪ್ ನಡುವಿನ ಈ ಮಾರ್ಗದಲ್ಲಿ 8.77 ಕೋಟಿಗೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಆದ್ರೆ ಬಹಳಷ್ಟು ಜನರಿಗೆ ತಿಳಿಯದ ಒಂದು ಬಿಸಿನೆಸ್ ರಹಸ್ಯ ಇದರಲ್ಲಿ ಅಡಗಿದೆ. ಈ ವಿಮಾನದ ಮುಂಭಾಗದಲ್ಲಿರುವ ಬಿಸಿನೆಸ್ ಕ್ಲಾಸ್ ಸೀಟ್ಗಳು, ಈ ಬಿಸಿನೆಸ್ ಕ್ಲಾಸ್ ಸೀಟ್ಗಳು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ರು ವಿಮಾನಕ್ಕೆ ಬರುವ ಆದಾಯದಲ್ಲಿ ಬಹುದೊಡ್ಡ ಪಾಲನ್ನ ಇವೇ ತರ್ತವೆ. ಉದಾಹರಣೆಗೆ ನ್ಯೂಯಾರ್ಕ್ ನಿಂದ ಲಂಡನ್ಗೆ ಹೋಗುವ ಒಂದು ಒನ್ ವೇ ಬಿಸಿನೆಸ್ ಕ್ಲಾಸ್ ಟಿಕೆಟ್ ದರವು ಹಲವು ಸಂದರ್ಭಗಳಲ್ಲಿ $3,000 ಗಿಂತಲೂ, ಅಂದ್ರೆ ನಮ್ಮ ಹಣದಲ್ಲಿ ಸರಿಸುಮಾರು $3,00,000 ಹೆಚ್ಚಿರುತ್ತೆ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುವ ಸೀಸನ್ ಗಳಲ್ಲಿ ಈ ದರ ಇನ್ನೂ ಹೆಚ್ಚಾಗುತ್ತೆ. ಈ ವಿಷಯ ಅರ್ಥವಾದ್ರೆ ಫ್ಲೈಟ್ ಶೆಡ್ಯೂಲ್ಗಳು ಯಾಕೆ ಹೀಗಿರುತ್ತವೆ ಎಂಬುದು ನಿಮ್ಗೆ ಸರಿಯಾಗಿ ಅರ್ಥವಾಗುತ್ತೆ. ಈ ಶೆಡ್ಯೂಲ್ಗಳು ಎಕನಾಮಿ ಕ್ಲಾಸ್ ಪ್ರಯಾಣಿಕರ ಸೌಕರ್ಯಕ್ಕಾಗಿ ಅಲ್ಲ. ಏರ್ಲೈನ್ಗಳು ಹೆಚ್ಚಾಗಿ ಆಕರ್ಷಿಸಲು ಬಯಸುವುದು ಬಿಸಿನೆಸ್ ಎಕ್ಸಿಕ್ಯೂಟಿವ್ ಗಳನ್ನ ಮತ್ತು ಬಿಸಿನೆಸ್ ಮೆನ್ ಗಳನ್ನ. ಯಾಕಂದ್ರೆ ಅವರಿಗೆ ಸಮಯ ತುಂಬಾನೇ ಅಮೂಲ್ಯವಾದದ್ದು. ಅವರು ಸಂಜೆ ತಡವಾಗಿ ನ್ಯೂಯಾರ್ಕ್ ಅಥವಾ ಟೊರೊಂಟೊದಿಂದ ಹೊರಡ್ತಾರೆ. ವಿಮಾನದಲ್ಲಿಯೇ ಡಿನ್ನರ್ ಮುಗಿಸಿ ಬೆಡ್ ಆಗಿ ಬದಲಾಗುವ ಸೀಟ್ ಅಲ್ಲಿ ಕೆಲವು ಗಂಟೆಗಳ ಕಾಲ ನಿದ್ರಿಸ್ತಾರೆ. ಮುಂಜಾನೆಯೇ ಲಂಡನ್ ಅಥವಾ ಫ್ರಾಂಕ್ಫರ್ಟ್ ಅನ್ನ ತಲುಪ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಮೀಟಿಂಗ್ ಗಳಿಗೆ ಹಾಜರಾಗಿ ವ್ಯಾಪಾರ ಒಪ್ಪಂದಗಳನ್ನ ಪೂರ್ಣಗೊಳಿಸುವ ಸ್ಥಿತಿಯಲ್ಲಿರ್ತಾರೆ. ಅದೇ ಫ್ಲೈಟ್ ಬೆಳಿಗ್ಗೆ ಹೊರಟ್ರೆ ಅವರು ಯುರೋಪ್ ತಲುಪುವಷ್ಟರಲ್ಲಿ ಅಲ್ಲಿ ಮಧ್ಯರಾತ್ರಿ ಆಗುತ್ತೆ. ಪ್ರಯಾಣದ ಬಳಕೆಯಿಂದ ಸಂಪೂರ್ಣವಾಗಿ ದಣಿದಿರ್ತಾರೆ. ನಂತರ ಕನೆಕ್ಟಿಂಗ್ ಫ್ಲೈಟ್ ಸಿಗುವುದು ಕೂಡ ಅವ್ರಿಗೆ ತುಂಬಾನೇ ಕಷ್ಟವಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ಇಡೀ ದಿನ ಪ್ರಯಾಣದಲ್ಲಿಯೇ ವ್ಯರ್ಥವಾಗುತ್ತೆ. ಅದಕ್ಕಾಗಿ ಏರ್ಲೈನ್ಸ್ ಗಳು ಈ ಪರಿಸ್ಥಿತಿಯನ್ನ ತಮ್ಗೆ ಅನುಕೂಲಕರವಾಗಿ ಬಳಸಿಕೊಳ್ತವೆ. ಇನ್ನೊಂದು ಪ್ರಮುಖ ಕಾರಣ ಗಾಳಿಯ ಪ್ರವಾಹ. ಕೇಳಲು ಆಶ್ಚರ್ಯವೆನಿಸಿದ್ರು ಭೂಮಿಯಿಂದ ಸುಮಾರು 8,000ದಿಂದ 12,000 ಮೀಟರ್ ಎತ್ತರದಲ್ಲಿ ಜೆಟ್ ಸ್ಟ್ರೀಮ್ಸ್ ಎಂಬ ವೇಗದ ಗಾಳಿಯ ಪ್ರವಾಹಗಳಿರುತ್ತೆ. ಇವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಬಲವಾಗಿ ಬೀಸ್ತಲೇ ಇರ್ತವೆ. ಕೆಲವು ದಿನಗಳಲ್ಲಿ ಈ ಜೆಟ್ ಸ್ಟ್ರೀಮ್ ವೇಗ ಗಂಟೆಗೆ 300 ಕಿಲೋಮೀಟರ್ ಗಿಂತಲೂ ತುಂಬಾನೇ ಹೆಚ್ಚಿರಬಹುದು. ಈ ಗಾಳಿ ಬೀಸುವ ದಿಕ್ಕಿನಲ್ಲಿಯೇ ವಿಮಾನವನ್ನ ಕೊಂಡೊಯ್ದ್ರೆ ಅದು ವಿಮಾನವನ್ನ ಮುಂದಕ್ಕೆ ತಳ್ಳಲು ಸಹಾಯ ಮಾಡುತ್ತೆ. ಇದರಿಂದ ಇಂಧನ ಭಾರಿ ಪ್ರಮಾಣದಲ್ಲಿ ಉಳಿತಾಯವಾಗುತ್ತೆ. ಕೆಲವು ಪ್ರಯಾಣದಲ್ಲಿ ಫ್ಲೈಟ್ ಸಮಯ ಕೂಡ ಸುಮಾರು 1 ಗಂಟೆವರೆಗೆ ಕಡಿಮೆ ಆಗುತ್ತೆ. ಅದಕ್ಕಾಗಿಯೇ ನ್ಯೂಯಾರ್ಕ್ ನಿಂದ ಲಂಡನ್ಗೆ ಹೋಗುವ ವಿಮಾನವು ಲಂಡನ್ ನಿಂದ ನ್ಯೂಯಾರ್ಕ್ಗೆ ಬರುವ ವಿಮಾನಕ್ಕೆ ಹೋಲಿಸಿದ್ರೆ ಸಾಮಾನ್ಯವಾಗಿ ಬೇಗನೆ ತಲುಪುತ್ತೆ. ಇದು ರೂಟ್ ಬೇರೆಯಾಗಿರೋದ್ರಿಂದ ಅಲ್ಲ, ಈ ಎರಡೂ ದಿಕ್ಕುಗಳಲ್ಲಿ ರೂಟ್ ಒಂದೇ ಆಗಿದೆ. ವ್ಯತ್ಯಾಸವಾಗಿರುವುದು ಕೇವಲ ಈ ಜೆಟ್ ಸ್ಟ್ರೀಮ್ ಗಾಳಿಯಿಂದಾಗಿ. ಏರ್ಲೈನ್ಸ್ ಗಳು ಇದನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಳ್ತವೆ. ಪ್ರತಿದಿನ ಸಾಗರದ ಮೇಲೆ ಯಾವ ಮಾರ್ಗದಲ್ಲಿ ಹೋದ್ರೆ ಅನುಕೂಲಕರ ಗಾಳಿ ಇರುತ್ತದೆ ಎಂಬುದನ್ನ ಲೆಕ್ಕ ಹಾಕಲು ಪ್ರತ್ಯೇಕವಾಗಿ ಹವಾಮಾನ ತಜ್ಞರನ್ನ ಅವರು ಕೆಲಸಕ್ಕೆ ಇಟ್ಕೊಳ್ತಾರೆ. ಯಾಕಂದ್ರೆ ನೂರಾರು ವಿಮಾನಗಳನ್ನ ನಡೆಸುವ ಕಂಪನಿಗೆ ಪ್ರತಿದಿನ ಇಂಧನದಲ್ಲಿ ಆಗುವ ಸಣ್ಣ ಉಳಿತಾಯವೂ ಸಹ ವರ್ಷದ ಕೊನೆಯಲ್ಲಿ ನೋಡಿದಾಗ ಭಾರಿ ಮೊತ್ತವಾಗಿ ಬದಲಾಗುತ್ತೆ. ಇದರೊಂದಿಗೆ ಪ್ರತಿದಿನ ಹವಾಮಾನ, ತಾಪಮಾನ, ಗಾಳಿಯ ದಿಕ್ಕು ಮತ್ತು ಏರ್ ಟ್ರಾಫಿಕ್ ಪರಿಸ್ಥಿತಿಗಳನ್ನ ಪರಿಶೀಲಿಸಿ ಸಾಗರದ ಮೇಲೆ ತಾತ್ಕಾಲಿಕವಾಗಿ ಕೆಲವು ವಿಶೇಷ ವಿಮಾನ ಮಾರ್ಗಗಳನ್ನ ರೂಪಿಸ್ತಾರೆ. ಇವುಗಳನ್ನೇ ನಾಟ್ ಟ್ರ್ಯಾಕ್ಸ್ ಅಂತಾರೆ. ಕೆನಡಾ ಮತ್ತು ಯುನೈಟೆಡ್ ಕಿಂಗ್ಡಮ್ಸ್ ನ ಏರ್ ಟ್ರಾಫಿಕ್ ಕಂಟ್ರೋಲ್ ಅಧಿಕಾರಿಗಳು ದಿನಕ್ಕೆ 2 ಬಾರಿ ಈ ರೂಟ್ ಗಳನ್ನ ಬಿಡುಗಡೆ ಮಾಡ್ತಾರೆ. ಇವು ಪ್ರತಿದಿನ ಬದಲಾಗುತ್ತಿರ್ತವೆ. ಇಂದು ವಿಮಾನಗಳು ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ನಿರ್ಧರಿಸುವುದು ಈ ಟ್ರ್ಯಾಕ್ ಗಳೇ. ಇವು ಕೆಲವು ಸಮಯ ಮಾತ್ರ ಇರುವ ಒಂದು ಆಕಾಶದ ಹೈವೇ ಇದ್ದಂತೆ. ಮರುದಿನ ಸಂಪೂರ್ಣವಾಗಿ ಹೊಸ ಮಾರ್ಗಗಳು ಬರುತ್ತವೆ. ಇನ್ನು ತಂತ್ರಜ್ಞಾನ ಮತ್ತು ಸುರಕ್ಷತೆ ಬಗ್ಗೆ ಹೇಳ್ಬೇಕಂದ್ರೆ ಅಟ್ಲಾಂಟಿಕ್ ಸಾಗರದ ಬಹುಪಾಲು ಭಾಗ ಇಂದಿಗೂ ಭೂಭಾಗದ ರಾಡರ್ ಗಳ ವ್ಯಾಪ್ತಿಯಿಂದ ಹೊರಗಿದೆ. ಹಿಂದೆ ಒಂದು ವಿಮಾನ ಭೂಭಾಗವನ್ನ ದಾಟಿ ಸಾಗರದೊಳಗೆ ಹೋದ ನಂತರ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಳಿಗೆ ಅದರೊಂದಿಗೆ ನೇರ ರಾಡರ್ ಸಂಪರ್ಕ ಇರ್ತಾ ಇರಲಿಲ್ಲ. ಅದಕ್ಕಾಗಿಯೇ ಪೈಲಟ್ ಗಳು ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ರೇಡಿಯೋ ಮೂಲಕ ತಮ್ಮ ಪ್ರಸ್ತುತ ಸ್ಥಳ, ಎತ್ತರ ಮತ್ತು ವೇಗದಂತಹ ವಿವರಗಳನ್ನ ತಿಳಿಸಬೇಕಾಗ್ತಾ ಇತ್ತು. ಆದ್ರೆ ಈಗ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಮತ್ತು ಆಧುನಿಕ ಸಿಸ್ಟಮ್ ಗಳಿಂದಾಗಿ ಪ್ರತಿ ವಿಮಾನ ಎಲ್ಲಿದೆ ಎಂಬುದು ಕಂಟ್ರೋಲರ್ ಗಳಿಗೆ ನಿಖರವಾಗಿ ತಿಳಿಯುತ್ತದೆ. ಆದಾಗ್ಯೂ ಅಟ್ಲಾಂಟಿಕ್ ಮೂಲಕ ಪ್ರಯಾಣಿಸಲು ಇಂದಿಗೂ ಭಾರಿ ಮಟ್ಟದ ಪ್ಲಾನಿಂಗ್ ನ ಅಗತ್ಯ ಖಂಡಿತ ಇರುತ್ತೆ. ಈ ರೂಟ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಿದ ಮತ್ತೊಂದು ವಿಷಯವೂ ಇದೆ. ಅದನ್ನ ಜಾರಿಗೆ ತರಲು ಎಷ್ಟೋ ವರ್ಷಗಳು ಬೇಕಾದವು. ಆರಂಭದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧವು ವ್ಯಕ್ತವಾಗಿತ್ತು. ಒಂದು ಕಾಲದಲ್ಲಿ ಅಟ್ಲಾಂಟಿಕ್ ದಾಟಬೇಕೆಂದರೆ 3 ಅಥವಾ 4 ಇಂಜಿನ್ ಇರುವ ವಿಮಾನಗಳನ್ನೇ ಬಳಸಲಾಗ್ತಾ ಇತ್ತು. ಅದಕ್ಕೆ ಕಾರಣವೇನೆಂದ್ರೆ ಸಾಗರದ ಮಧ್ಯದಲ್ಲಿ ಒಂದು ಇಂಜಿನ್ ಕೆಟ್ಟು ಹೋದ್ರೆ ಹತ್ತಿರದ ವಿಮಾನ ನಿಲ್ದಾಣವನ್ನ ತಲುಪಲು ಹಲವು ಗಂಟೆಗಳು ಬೇಕಾಗ್ತಾ
ಇತ್ತು. ಅಂತ ಸಂದರ್ಭದಲ್ಲಿ ಉಳಿದ ಇಂಜಿನ್ಗಳು ಸುರಕ್ಷತೆಯನ್ನ ಒದಗಿಸ್ತಾ ಇದ್ವು. ಅದಕ್ಕಾಗಿಯೇ ಬೋಯಿಂಗ್ 747 ನಂತಹ 4 ಇಂಜಿನ್ ಹೊಂದಿರುವ ವಿಮಾನಗಳು ಎಷ್ಟೋ ವರ್ಷಗಳ ಕಾಲ ಈ ಮಾರ್ಗಗಳಲ್ಲಿ ಆಧಿಪತ್ಯ ಸಾಧಿಸಿದ್ವು. ಆದ್ರೆ ನಂತರ ಬೋಯಿಂಗ್ 787 ಮತ್ತು ಏರ್ಬಸ್ A350 ನಂತಹ 2 ಇಂಜಿನ್ಗಳ ಆಧುನಿಕ ವಿಮಾನಗಳು ಬಂದವು. ಇವು ಕಡಿಮೆ ಇಂಧನವನ್ನ ಬಳಸೋದಲ್ಲದೆ ಇಟಾಪ್ಸ್ ಎಂಬ ವಿಶೇಷ ಸರ್ಟಿಫಿಕೇಶನ್ ಕೂಡ ಪಡೆದಿವೆ. ಅಂದರೆ ಒಂದು ಇಂಜಿನ್ ಕೆಲಸ ಮಾಡದೇ ಇದ್ರು ನಿರ್ದಿಷ್ಟ ಸಮಯದವರೆಗೆ ಸುರಕ್ಷಿತವಾಗಿ ಹಾರಾಟ ನಡೆಸಿ ಸಮೀಪದ ವಿಮಾನ ನಿಲ್ದಾಣವನ್ನ ತಲುಪುವ ಸಾಮರ್ಥ್ಯ ಹೊಂದಿದೆ ಎಂದು ದೃಢೀಕರಿಸುವ ಸರ್ಟಿಫಿಕೇಶನ್ ಇದು. ಇದರಿಂದ ಏರ್ಲೈನ್ಸ್ ಗಳ ವೆಚ್ಚ ಕಡಿಮೆ ಆಯಿತು. ಹಿಂದೆ ಮಧ್ಯದಲ್ಲಿ ನಿಲ್ಲಬೇಕಾಗಿದ್ದ ಮಾರ್ಗಗಳಲ್ಲೂ ನೇರ ಫ್ಲೈಟ್ ಗಳನ್ನ ಪ್ರಾರಂಭಿಸಲು ಸಾಧ್ಯವಾಯಿತು. ಆದ್ರೆ ಬಹಳಷ್ಟು ಪ್ರಯಾಣಿಕರ ಪ್ರಯಾಣ ಅಷ್ಟಕ್ಕೆ ಮುಗಿಯೋದಿಲ್ಲ. ವಾಸ್ತವವಾಗಿ ಅದು ಅವರ ಪ್ರಯಾಣದ ಅರ್ಧ ಭಾಗ ಮಾತ್ರ. ಈ ವಿಮಾನ ನಿಲ್ದಾಣಗಳು ಮೊದಲಿಂದ ಕನೆಕ್ಟಿಂಗ್ ಹಬ್ಗಳಾಗಿ ಕೆಲಸ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಅಮೆರಿಕದಿಂದ ವಿಮಾನಗಳು ಇಳಿದ ತಕ್ಷಣವೇ ಯುರೋಪ್ನ ಇತರ ನಗರಗಳು, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಏಷ್ಯಾ ದೇಶಗಳಿಗೆ ಹೋಗುವ ವಿಮಾನಗಳು ಕೂಡ ಸಾಲಾಗಿ ಹೊರಡುತ್ತವೆ. ಇದರಿಂದ ಚಿಕಾಗೋದಿಂದ ರಾತ್ರಿ ಹೊರಟ ಪ್ರಯಾಣಿಕರೊಬ್ಬರು ಮರುದಿನ ಮುಗಿಯೋದ್ರೊಳಗೆ ದುಬೈ, ನೈರೋಬಿ ಅಥವಾ ಸಿಂಗಪುರ ತಲುಪಲು ಸಾಧ್ಯವಾಗುತ್ತದೆ. ಈ ಇಡೀ ವ್ಯವಸ್ಥೆ ಒಂದು ಸರಪಳಿಯಂತೆ ಕೆಲಸ ಮಾಡುತ್ತೆ. ಒಂದು ವಿಮಾನ ಕೆಲವು ಗಂಟೆಗಳು ತಡವಾದ್ರೆ ಅದರಿಂದ ಡಜನ್ ಗಟ್ಟಲೆ ಕನೆಕ್ಟಿಂಗ್ ಫ್ಲೈಟ್ ಗಳು ಕೂಡ ತಡವಾಗುತ್ತೆ. ಅದಕ್ಕಾಗಿ ಏರ್ಲೈನ್ಸ್ ಗಳು ಈ ಟೈಮ್ ಟೇಬಲ್ ಅನ್ನ ಅತ್ಯಂತ ನಿಖರವಾಗಿ ನಿರ್ವಹಿಸುತ್ತೆ. ಲಂಡನ್ ಹಿತ್ರೋನಂತಹ ದೊಡ್ಡ ವಿಮಾನ ನಿಲ್ದಾಣದಲ್ಲಿ ಸಣ್ಣ ವಿಳಂಬವಾದ್ರೂ ಅದೇ ದಿನ ಮಧ್ಯಪ್ರಾಚ್ಯದಂತಹ ಅನೇಕ ವಿಮಾನಗಳ ಶೆಡ್ಯೂಲ್ ಮೇಲೆ ಪ್ರಭಾವ ಬೀರಲು ಇದೇ ಕಾರಣ. ಅಟ್ಲಾಂಟಿಕ್ ಮೂಲಕ ರಾತ್ರಿ ಫ್ಲೈಟ್ ಗಳನ್ನ ನಡೆಸಲು ಮತ್ತೊಂದು ಪ್ರಮುಖ ಕಾರಣ ಹಣ. ಒಂದು ಹೊಸ ಬೋಯಿಂಗ್ 787 ವಿಮಾನದ ಬೆಲೆ ಅದರ ವರ್ಷನ್ ಅನ್ನು ಅವಲಂಬಿಸಿ ಸುಮಾರು $250 ರಿಂದ $340 ಮಿಲಿಯನ್ ಗಳವರೆಗೆ ಇರುತ್ತೆ. ಅಂದರೆ ಸರಿಸುಮಾರು $2,850 ಕೋಟಿ ರೂಪಾಯಿಗಳವರೆಗೆ ಇರುತ್ತೆ. ಹೊಸ ಏರ್ಬಸ್ A350 ಬೆಲೆ ಕೂಡ $300 ಮಿಲಿಯನ್ ಗಿಂತಲೂ ಹೆಚ್ಚಿರುತ್ತೆ. ತಯಾರಿಕಾ ಸಂಸ್ಥೆಗಳು ಡಿಸ್ಕೌಂಟ್ ನೀಡಿದ್ರೂ ಕೂಡ ಈ ವಿಮಾನಗಳು ಏರ್ಲೈನ್ಸ್ ಗಳಿಗೆ ಅತ್ಯಂತ ಅಮೂಲ್ಯವಾದ ಆಸ್ತಿಗಳಾಗಿವೆ. ಇಷ್ಟು ದುಬಾರಿಯಾದ ವಿಮಾನ ನೆಲದ ಮೇಲೆ ಸುಮ್ಮನೆ ನಿಂತಿದ್ರೆ ಅದು ಹಣವನ್ನು ವ್ಯರ್ಥ ಮಾಡಿದಂತೆ. ಮೇಂಟೆನೆನ್ಸ್ ಸಿಬ್ಬಂದಿ ವೆಚ್ಚ, ಪಾರ್ಕಿಂಗ್ ಫೀಸ್ಗಳು, ಮೌಲ್ಯ ಸವೆತದಂತಹ ವೆಚ್ಚಗಳು ನಿಲ್ಲೋದಿಲ್ಲ. ಅದಕ್ಕಾಗಿ ಏರ್ಲೈನ್ಸ್ ಗಳು ಅತ್ಯಂತ ಕಟ್ಟುನಿಟ್ಟಾದ ಆಪರೇಟಿಂಗ್ ಸಿಸ್ಟಮ್ ಅನ್ನು ರೂಪಿಸ್ತವೆ. ವಿಮಾನವು ರಾತ್ರಿ ನ್ಯೂಯಾರ್ಕ್ ನಿಂದ ಹೊರಟು ಬೆಳಿಗ್ಗೆ ಲಂಡನ್ ತಲುಪುತ್ತೆ. ಕೆಲವು ಗಂಟೆಗಳಲ್ಲಿ ಕ್ಲೀನಿಂಗ್, ರಿಫ್ಯೂಲಿಂಗ್ ಮತ್ತು ಅಗತ್ಯವಿರುವ ಸಿಬ್ಬಂದಿ ಬದಲಾವಣೆ ಪೂರ್ಣಗೊಂಡ ತಕ್ಷಣ ಮತ್ತೆ ಮತ್ತೊಂದು ಪ್ರಯಾಣಕ್ಕೆ ಹೊರಡುತ್ತೆ. ಅತ್ಯಂತ ಬ್ಯುಸಿಯಾಗಿರುವ ಈ ಲಾಂಗ್ ಹಾಲ್ ರೂಟ್ ಗಳಲ್ಲಿ ಒಂದು ದೊಡ್ಡ ವಿಮಾನವು ದಿನಕ್ಕೆ ಸುಮಾರು 16 ಗಂಟೆಗಳ ಕಾಲ ಆಕಾಶದಲ್ಲಿಯೇ ಇರುತ್ತದೆ. ದಿನದಲ್ಲಿ ಸುಮಾರು 15 ಗಂಟೆ ಹಾರಾಟ ನಡೆಸಿ 9 ಗಂಟೆ ನೆಲದ ಮೇಲಿರುವಂತೆ ಈ ಸೈಕಲ್ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತೆ. ವಿಮಾನವನ್ನ ಸಾಧ್ಯವಾದಷ್ಟು ಕಡಿಮೆ ಸಮಯದ ನೆಲದ ಮೇಲೆ ಇಡುವುದೇ ಇವರ ಗುರಿ. ಈ 24 ಗಂಟೆಗಳ ಸೈಕಲ್ ಅನ್ನ ಸರಿಯಾಗಿ ಮುಂದುವರಿಸಲು ರಾತ್ರಿಯ ಫ್ಲೈಟ್ ಶೆಡ್ಯೂಲ್ ತುಂಬಾ ಸಹಾಯ ಮಾಡುತ್ತೆ. ಬೇರೆ ಸಮಯಗಳಲ್ಲಿ ಶೆಡ್ಯೂಲ್ ಮಾಡಿದ್ರೆ ಈ ಸೈಕಲ್ ಹಾನಿಗೊಳಗಾಗುತ್ತೆ ಮತ್ತು ವಿಮಾನವನ್ನ ಹೆಚ್ಚು ಸಮಯ ಪಾರ್ಕ್ ಮಾಡಿ ಇಡಬೇಕಾಗುತ್ತೆ. ಈ ವ್ಯವಸ್ಥೆಯಲ್ಲಿ ಮತ್ತೊಂದು ಪ್ರಮುಖ ವಿಷಯವೇನೆಂದ್ರೆ ವಿಮಾನದ ಆಯ್ಕೆ. ಪ್ರತಿ ರೂಟ್ಗೂ ಪ್ರತಿ ವಿಮಾನ ಸರಿ ಹೊಂದೋದಿಲ್ಲ. ಪ್ರಯಾಣಿಕರ ಸಂಖ್ಯೆ, ಪ್ರಯಾಣದ ದರ, ಹೋಗುವ ವಿಮಾನ ನಿಲ್ದಾಣ ಮತ್ತು ಪ್ರಯಾಣಿಕರ ವರ್ಗದಂತಹ ಅಂಶಗಳನ್ನ ಪರಿಶೀಲಿಸಿ ಏರ್ಲೈನ್ಗಳು ಸರಿಯಾದ ವಿಮಾನವನ್ನ ಆಯ್ಕೆ ಮಾಡ್ತವೆ. ಬೋಯಿಂಗ್ 777 ದೊಡ್ಡ ವಿಮಾನವಾಗಿದೆ. ಇದರಲ್ಲಿ ಹೆಚ್ಚು ಪ್ರಯಾಣಿಕರ ಜೊತೆಗೆ ಹೆಚ್ಚಿನ ಕಾರ್ಗೋ ಕೂಡ ಕೊಂಡೊಯ್ಯಬಹುದು. ನಮ್ಮಂತಹ ಸಾಮಾನ್ಯ ಪ್ರಯಾಣಿಕರು ಹೆಚ್ಚಾಗಿ ಗಮನಿಸದ ವಿಷಯವೇನೆಂದ್ರೆ ಈ ಕಾರ್ಗೋ. ಆದ್ರೆ ಬಹಳಷ್ಟು ಫ್ಲೈಟ್ ಗಳಲ್ಲಿ ಈ ರೂಟ್ ನ ಲಾಭದ ಬಹುದೊಡ್ಡ ಭಾಗ ಕಾರ್ಗೋ ಮೂಲಕವೇ ಬರುತ್ತೆ. ಎಕ್ಸ್ಪ್ರೆಸ್ ಕೊರಿಯರ್ ಮತ್ತು ಬೆಲೆ ಬಾಳುವ ಸರಕುಗಳಿಂದ ತುಂಬಿರುವ ಕಾರ್ಗೋ ಹೋಲ್ ಆ ಫ್ಲೈಟ್ ಭಾರಿ ಲಾಭದಲ್ಲಿಯೇ ಅಥವಾ ಕೇವಲ ವೆಚ್ಚಗಳು ಮಾತ್ರ ಬರ್ತಾ ಇವೆಯೇ ಎಂಬ ವಿಷಯವನ್ನ ನಿರ್ಧರಿಸುತ್ತೆ. ಅದೇ ಸಮಯದಲ್ಲಿ ಬೋಯಿಂಗ್ 787 ಅಂತಹ ವಿಮಾನಗಳನ್ನ ಇಂಧನ ಉಳಿತಾಯವನ್ನು ದೃಷ್ಟಿಯಲ್ಲಿಟ್ಕೊಂಡು ವಿನ್ಯಾಸಗೊಳಿಸಲಾಗಿದೆ. ಪ್ರಯಾಣಿಕರು ಸಾಧಾರಣವಾಗಿದ್ದು ಬೋಯಿಂಗ್ 777 ನಂತಹ ದೊಡ್ಡ ವಿಮಾನದ ಅಗತ್ಯವಿಲ್ಲದ ಮಾರ್ಗಗಳಲ್ಲಿ ಇವು ಅತ್ಯುತ್ತಮವಾಗಿ ಕೆಲಸ ಮಾಡ್ತವೆ. ಪ್ರತಿ ರೂಟ್ಗೆ ಸರಿಯಾದ ವಿಮಾನವನ್ನ ಆಯ್ಕೆ ಮಾಡಲು ಡೇಟಾ ಅನಾಲಿಸಿಸ್, ಸೀಸನ್, ಪೈಪೋಟಿಯ ಪರಿಸ್ಥಿತಿಗಳು ಮತ್ತು ಲಾಭದಾಯಕತೆಯಂತಹ ಅನೇಕ ಅಂಶಗಳನ್ನ ಪರಿಶೀಲಿಸಲಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅಟ್ಲಾಂಟಿಕ್ ಸಾಗರವನ್ನ ರಾತ್ರಿ ವೇಳೆಯಲ್ಲೇ ದಾಟಬೇಕೆಂದು ಯಾವುದೇ ನಿಯಮವಿಲ್ಲ. ಕತ್ತಲೆಯಲ್ಲಿ ಪ್ರಯಾಣಿಸುವುದು ಹೆಚ್ಚು ಸುರಕ್ಷಿತ ಎಂದು ಕೂಡ ಅಲ್ಲ. ಮಧ್ಯರಾತ್ರಿಯ ನಂತರ ಸಾಗರ ಪ್ರಶಾಂತವಾಗುತ್ತದೆ ಎಂಬ ವಿಷಯದಲ್ಲೂ ಸತ್ಯವಿಲ್ಲ. ಇಲ್ಲಿ ಕೆಲಸ ಮಾಡುವುದು ದಶಕಗಳಿಂದ ಅಭಿವೃದ್ಧಿ ಹೊಂದಿದ್ದ ಒಂದು ಅದ್ಭುತ ಬಿಸಿನೆಸ್ ಮಾಡೆಲ್ ಮಾತ್ರ. ಅದೇ ರಾತ್ರಿ ಫ್ಲೈಟ್ ಗಳನ್ನ ಏರ್ಲೈನ್ಸ್ಗೆ ಅತ್ಯಂತ ಲಾಭದಾಯಕ ಆಯ್ಕೆಯನ್ನಾಗಿ ಮಾಡುತ್ತೆ. ವಿಮಾನಗಳ ಬಳಕೆಯನ್ನು ಹೆಚ್ಚಿಸುವುದು, ಇಂಧನ ಉಳಿಸುವುದು, ಬಿಸಿನೆಸ್ ಪ್ರಯಾಣಿಕರಿಗೆ ಅನುಕೂಲಕರ ಸಮಯವನ್ನ ನೀಡುವುದು ಮತ್ತು ಕನೆಕ್ಟಿಂಗ್ ಫ್ಲೈಟ್ ಗಳನ್ನ ಸಮರ್ಥವಾಗಿ ನಿರ್ವಹಿಸುವುದು ಈ ಎಲ್ಲಾ ಕಾರಣಗಳಿಂದಾಗಿಯೇ ಅಟ್ಲಾಂಟಿಕ್ ಮೂಲಕ ಹೆಚ್ಚಾಗಿ ವಿಮಾನಗಳು ರಾತ್ರಿ ವೇಳೆಯಲ್ಲಿ ಪ್ರಯಾಣಿಸ್ತವೆ. ಈ ವಿಡಿಯೋ ಮೂಲಕ ಈ ವಿಷಯದ ಬಗ್ಗೆ ನಿಮ್ಗೆ ಸಂಪೂರ್ಣ ತಿಳುವಳಿಕೆ
ತಿಳುವಳಿಕೆ ಬಂದಿರುತ್ತೆ ಎಂದು ನಾನು ಭಾವಿಸ್ತೀನಿ. ಮತ್ತೊಂದು ಆಸಕ್ತಿದಾಯಕ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇಲ್ಲಿವರೆಗೆ ನೀವು ವಿಡಿಯೋ ನೋಡಿದ್ದೀರಾ ಎಂದರೆ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಒತ್ತಿ. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.